ಕುಮುದ. ಕಾಮಪಿಸಾಚಿ ಕುಮುದ ಆತ್ಮದ ಆಟ. ಇದು ಕುಮುದ ಎನ್ನುವ ವ್ಯಭಿಚಾರಿ ಹುಡುಗಿಯೊಬ್ಬಳ ಕತೆ. ಹಾ, ಈಗ ಬಂದೆ ಮನೆಗೆ. ಕೀ ಸಿಕ್ತು, ತಡಿ ಲೈಟ್ ಹಾಕ್ತೀನಿ. ಲೈಟ್ ಸ್ವಿಚ್ ಆನ್ ಮಾಡಿದಳು. ನಾ ಬರೋದೇ ಅಪರೂಪ, ಅಂಥದ್ರಲ್ಲಿ ನಾ ಬಂದಾಗಲೇ ನೀ ಊರಿಗೆ ಹೋಗ್ಬೇಕಾ? ನಯನ ಫೋನಿನಲ್ಲಿ ತನ್ನ ಗೆಳತಿ ಸುಷ್ಮಾಗೆ ಕೇಳಿದಳು. ಸುಷ್ಮಾ, ಸಾರಿ ಕಣೆ, ಏನು ಮಾಡೋದು, ಅತ್ತೆಗೆ ಹುಷಾರಿಲ್ಲ ಅಂತ ಬೆಳಿಗ್ಗೆನೇ ಫೋನ್ ಬಂತು. ನಮ್ಮ ಮನೆಯವರು ಅರ್ಜೆಂಟಲ್ಲಿ ಕರ್ಕೊಂಡು ಬಂದರು. ಪ್ಲೀಸ್ ಬೇಜಾರಾಗಬೇಡ. ನಯನ, ಹೇ, ಇಟ್ಸ್ ಓಕೆ, ನಾನು ತಮಾಷೆಗೆ ಹೇಳ್ದೆ. ಅತ್ತೆನ ಚೆನ್ನಾಗಿ ನೋಡ್ಕೊಂಡು ಬಾ. ಯಾವಾಗ ಬರ್ಬೋದು ಅಂದಾಜು? ಸುಷ್ಮಾ, ಗೊತ್ತಿಲ್ಲ ಕಣೆ, ಅತ್ತೆ ಬೇಗ ಹುಷಾರಾದರೆ ಬರ್ತೀನಿ. ಕಿಚನ್ನಲ್ಲಿ ಎಲ್ಲ ಐಟಮ್ಸ್ ಇದೆ, ಏನು ಬೇಕೋ ಮಾಡ್ಕೊ, ಓಕೆನಾ? ನಯನ, ನನ್ನ ಬಗ್ಗೆ ಯೋಚನೆ ಬಿಡು, ನೀನು ಅತ್ತೆ ಕಡೆ ಗಮನ ಕೊಡು. ಸುಷ್ಮಾ, ಓಕೆ ನಯನ. ಆಮೇಲೆ ಇನ್ನೊಂದು ವಿಷಯ, ನಯನ ಎಲ್ಲೇ ಹೋದ್ರು 7 ಗಂಟೆ ಒಳಗೆ ಬಂದು ಮನೆ ಸೇರ್ಕೊ, ಓಕೆ? ಇದು ಸಿಟಿಯಲ್ಲ, ಹುಷಾರು. ನಯನ, ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ನಯನ ಬೆಂಗಳೂರಿನಿಂದ ಆಗುಂಬೆ ಬಳಿ ಇರುವ ಗುದ್ದೇಮನೆ ಎಂಬ ಊರಿಗೆ ತನ್ನ 1 ತಿಂಗಳ ರಜೆ ಕಳೆಯಲು ಬಂದಿದ್ದಳು. ಸುಷ್ಮಾ ಅವಳ ಬಾಲ್ಯದ ಗೆಳತಿ. ಸುಷ್ಮಾ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವಳು. ಮನೆಯಲ್ಲಿ ಜಾಸ್ತಿ ಓದಿಸದೆ ಅವಳಿಗೆ ಅವರ ಸಂಬಂಧಿಕರಲ್ಲೇ ಒಬ್ಬನಿಗೆ ಕೊಟ್ಟು ಗುದ್ದೇಮನೆ ಊರಿಗೆ ಕಳುಹಿಸಿದ್ದರು. ಗುದ್ದೇಮನೆ ಕಾಡಿನ ಮಧ್ಯೆ ಇರುವ ಊರು. ಊರಿಗೆ ಯಾವುದೇ ಟಾರ್ ರೋಡಿನ ವ್ಯವಸ್ಥೆ ಇಲ್ಲ. ಮಣ್ಣಿನ ದಾರಿಯಲ್ಲೇ ಕಾರು ಬೈಕು ಮಾತ್ರ ಓಡಾಡುತ್ತದೆ. ಮಳೆಗಾಲದಲ್ಲಿ ಅದು ಓಡಾಡುವುದು ಕಷ್ಟ. ಬಸ್ಸಿನ ವ್ಯವಸ್ಥೆ ಇಲ್ಲ. ಬಸ್ ಆಗುಂಬೆಯ ತನಕ ಬರುತ್ತದೆ. ಅಲ್ಲಿಂದ ಕಾಡಿನ ಒಳಗೆ 7 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಅಲ್ಲಿ ಹುಡುಕಿದರೂ 5 ಮನೆ ಸಿಗಬಹುದು. ಅದು ಅಲ್ಲೊಂದು ಇಲ್ಲೊಂದು, ಕಿರುಚಿಕೊಂಡರೂ ಕೇಳಿಸದ ಅಂತರ. ಸುಷ್ಮಾ ತನ್ನ ಅತ್ತೆಗೆ ಹುಷಾರಿರದ ಕಾರಣ ಅವರನ್ನು ಮಣಿಪಾಲ್ ಹಾಸ್ಪಿಟಲ್ಗೆ ಸೇರಿಸಿದ್ದರು. ಅವರ ಅತ್ತೆ ಬೇರೆ ಊರಿನಲ್ಲಿ ಅವರ ದೊಡ್ಡ ಮಗನ ಜೊತೆ ಇದ್ದರು. ಸುಷ್ಮಾಳಿಗೆ ಈ ಕಾಡೇ ಈಗ ಪ್ರಪಂಚವಾಗಿತ್ತು. ತನ್ನ ಆಸೆಗಳನ್ನೆಲ್ಲ ಅದುಮಿಟ್ಟುಕೊಂಡು ಆ ಕಾಡಿನಲ್ಲಿ ತೋಟದ ಕೆಲಸಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಗಂಡ ಅಭಿರಾಮ್ ಬೆಂಗಳೂರಿನಲ್ಲಿ ಒಳ್ಳೆ ಕಂಪನಿಯಲ್ಲಿದ್ದ. ಕೊನೆಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿಯಾಗಿ ತನ್ನ ಜಾಗಕ್ಕೆ ಬಂದು ತೋಟ ಮಾಡಿ ಅದರಲ್ಲೂ ಹಣ ಗಳಿಸಿ ಆ ಗುದ್ದೆ ಮನೆಯಲ್ಲೇ ಒಂದೊಳ್ಳೆ ಮನೆ ಕಟ್ಟಿದ್ದ. ನಯನ ಮನೆಯನ್ನೆಲ್ಲ ನೋಡಿದಳು. ಸ್ವಲ್ಪ ಹಳೆ ಕಾಲದ ಶೈಲಿಯಲ್ಲಿ ಕಟ್ಟಿದ ಮನೆಯಾದರೂ ಈಗಿನ ಕಾಲಕ್ಕೆ ಯಾವ ಸೌಕರ್ಯಗಳು ಬೇಕೋ ಅವೆಲ್ಲವೂ ಇದ್ದವು. ನಯನಾಳ ಮೊಬೈಲ್ ರಿಂಗ್ ಆಯಿತು. ನಯನ, ಹಲೋ. ಸುಷ್ಮಾ, ನಯನ, ತೋಟದ ಕೆಲಸಕ್ಕೆ ಇವತ್ತು 2 ಕೆಲಸಕ್ಕೆ ಬರ್ಬೋದು. ಆಮೇಲೆ BSNL ಬಿಟ್ಟರೆ ಬೇರೆ ನೆಟ್ವರ್ಕ್ ಸಿಗಲ್ಲ. ಈ ನಂಬರ್ ಏನು ಮಾಡ್ಕೋಬೇಡ, ಲ್ಯಾಂಡ್ಲೈನ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೋ. ನಯನ ನಗುತ್ತಾ, ಆಯ್ತಮ್ಮ, ನನ್ನ ಬಗ್ಗೆ ತುಂಬ ಕೇರ್ ಮಾಡಬೇಡ, ನಿನ್ನ ಅತ್ತೆ ಕಡೆ ಗಮನ ಕೊಡು ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ನಯನ ಮನೆಯ ಹಿಂದಿನ ಬಾಗಿಲನ್ನು ತೆಗೆದು ನೋಡಿದಳು. ಹಾ, ಸುಂದರವಾದ ಅಡಿಕೆ ತೋಟ, ಹಿಂದೆ ಒಂದು ನೀರಿನ ತೊಟ್ಟಿ. ವಾತಾವರಣ ಬಹಳ ಥಂಡಿ ಇತ್ತು. ಮಳೆ ಬರುವ ಸೂಚನೆಯೂ ಕಂಡಿತ್ತು. ಜೋರಾದ ತಣ್ಣನೆ ಗಾಳಿ ಬೀಸಲು ಶುರುವಾಯಿತು. ಮೋಡಗಳು ಕಪ್ಪು ಬಣ್ಣಕ್ಕೆ ತಿರುಗಿತು. ಗುಡುಗು ಮಿಂಚು ಕಾಣಿಸಿತು. ನಯನ, ಹಾ, ಏನ್ ವೆದರ್, ಸೂಪರ್, ನಮ್ಮ ಬೆಂಗಳೂರಿನಲ್ಲಿ ಈ ಥರ ಇಲ್ಲ ಎಂದು ಖುಷಿಪಟ್ಟಳು. ಬಾಗಿಲು ಯಾರೋ ತಟ್ಟಿದ ಶಬ್ದ. ನಯನ ಹಿಂದಿನ ಬಾಗಿಲು ಹಾಕಿ ಯಾರೆಂದು ನೋಡಲು ಹೊರಟಳು. ಬಾಗಿಲು ತೆಗೆಯುವ ಮೊದಲು ಯಾರು ಎಂದು ಕೇಳಿದಳು. ಆ ಕಡೆಯಿಂದ, ನಾನಮ್ಮೋರೆ, ಶಂಕರ. ನಯನ ಗೊತ್ತಿರೋರು ಇರಬೇಕೆಂದು ಬಾಗಿಲು ತೆಗೆದಳು. ಅಲ್ಲೊಬ್ಬ ತಲೆಗೆ ತೆಂಗಿನ ಸಿಪ್ಪೆಯ ಟೋಪಿ ಧರಿಸಿ ಪಂಚೆ ಮೇಲೆತ್ತಿ ಕಟ್ಟಿದ್ದ, ಮಣ್ಣಾದ ಶರ್ಟ್, ಎಲೆ ಅಡಿಕೆ ಹಾಕಿದ್ದ ಬಾಯಿ. ನಯನಾಳನ್ನು ಕಂಡು ಆತನಿಗೆ ಆಶ್ಚರ್ಯವಾಯಿತು. ಸುಷ್ಮಾ ಅಮ್ಮ ಅವರು? ನಯನ, ಇಲ್ಲ, ಅವಳು ಅವರ ಅತ್ತೆಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ದಾಳೆ. ನಾನು ಅವಳ ಫ್ರೆಂಡ್ ನಯನ ಅಂತ. ನೀವು? ಶಂಕರ, ನಾನು ತೋಟದ ಕೆಲಸಕ್ಕೆ ಬಂದೆ. ಆದರೆ ಇದೆಂತ, ಮಳೆ ಬರೋ ಹಾಗಿದೆ, ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ, ಹಾಗಾಗಿ ಅಮ್ಮವರಿಗೆ ಹೇಳಿ ಮನೆಗೆ ಹೋಗೋಣ ಅಂತ ಬಂದೆ. ನಯನ, ಹೌದು, ತುಂಬ ಮಳೆ ಬರಂಗಿದೆ, ನಾಳೆ ಮಾಡಿ, ಪರವಾಗಿಲ್ಲ. ಶಂಕರ, ಸರಿ ಅಮ್ಮ, ಸುಷ್ಮಮ್ಮ ಅವ್ರಿಗೆ ಹೇಳಿಬಿಡಿ, ನಾನಿನ್ನು ಬರ್ತೆ ಎಂದು ಹೇಳಿ ಹೊರಟವನು ಹಿಂದೆ ತಿರುಗಿ, ಅಮ್ಮ, ಎಂತ, ನೀವೊಬ್ಬರೇ ಇದ್ದೀರಾ ಮನೆಯಲ್ಲಿ? ನಯನ, ಹೌದು, ಯಾಕೆ? ಶಂಕರ, ಹುಷಾರಮ್ಮ, ಇಲ್ಲಿ ಸಂಜೆ ಮೇಲೆ ಯಾರೇ ಬಾಗಿಲು ತಟ್ಟಿದರೂ ಬಾಗಿಲು ತೆಗಿಬೇಡಿ, ಬಾಗಿಲು ಭದ್ರವಾಗಿ ಹಾಕಿರಿ, ಜಾಗ್ರತೆ. ನಯನ, ಆಯ್ತು ಎಂದೇಳಿ ಬಾಗಿಲು ಹಾಕಿದಳು. ಶಂಕರ ನಗುತ್ತಾ ಹೋದನು. ಮಳೆ ಜೋರಾಯಿತು. ಗುಡುಗು ಮಿಂಚಿನ ಶಬ್ದ ನಯನಾಳ ಎದೆ ಬಡಿದುಕೊಳ್ಳುತ್ತಿತ್ತು. ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದ ಶಬ್ದವಾಯಿತು. ನಯನ ಹಾಲಿನಲ್ಲಿ ಕೂತವಳು ಅಡುಗೆ ಮನೆಗೆ ಬಂದಳು. ಅಲ್ಲೊಂದು ಸ್ಟೀಲ್ ಪಾತ್ರೆ ಕೆಳಗೆ ಬಿದ್ದಿತ್ತು. ಯಾವುದೋ ಇಲಿಯೋ ಬೆಕ್ಕಿರಬೇಕೆಂದು ಸುಮ್ಮನಾದಳು. ಮಧ್ಯಾಹ್ನಕ್ಕೆ ಅಡುಗೆ ಸಿದ್ಧ ಮಾಡಿಕೊಳ್ಳಲು ಅಡುಗೆ ಮನೆಯ ಸಾಮಗ್ರಿಗಳನ್ನು ಹುಡುಕುತ್ತಿದ್ದಳು. ಮೇಲಿಂದ ಡಬ್ಬಿಯೊಂದು ಕೆಳಗೆ ತಾನಾಗೆ ಬಿತ್ತು. ನಯನ ಮೇಲೆ ನೋಡಿದಳು. ನಯನ ಮೇಲೆ ನೋಡುತ್ತಾಳೆ. ಇಲಿ, ಅಯ್ಯೋ ಇಲಿನಾ ಎಂದು ಸಮಾಧಾನ ಮಾಡಿಕೊಂಡು ಅಡುಗೆ ಮಾಡಿಕೊಳ್ಳಲು ಶುರು ಮಾಡಿದಳು. ಜೋರು ಮಳೆ ಸುರಿಯುತ್ತಿತ್ತು. ಲ್ಯಾಂಡ್ಲೈನ್ ರಿಂಗ್ ಆಯಿತು. ನಯನ, ಹಲೋ. ಸುಷ್ಮಾ, ಹೇ, ನಾನ್ ಕಣೆ ಸುಷ್ಮಾ, ಏನು ಮಾಡ್ತಿದ್ದೆ? ನಯನ, ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಹೋಗಿದ್ದೆ. ಜೋರು ಮಳೆ ಕಣೆ ಇವತ್ತು.
ಸುಷ್ಮಾ: ಹಾ, ಈಗ ಮಳೆ ಶುರುನೇ ಇನ್ನು. ಮತ್ತೆ ಹಾಗಾದ್ರೆ ಕೆಲಸಕ್ಕೆ ಯಾರೂ ಬರಲಿಲ್ವಾ? ನಯನ: ಸಂಕ್ರಾಂತ ಯಾರೋ ಬಂದಿದ್ದ, ಮಳೆ ಜಾಸ್ತಿ ಇದೆ, ನಾಳೆ ಬರ್ತೀನಿ ಅಂತ ಹೋದ. ಸುಷ್ಮಾ: ಹೌದಾ, ಸರಿ, ಬಾಗಿಲೆಲ್ಲ ಭದ್ರವಾಗಿ ಹಾಕೋ. ಜಾಸ್ತಿ ಮಳೆ ಬಂದರೆ ರಾತ್ರಿ ಕರೆಂಟ್ ತೆಗಿಬೋದು, ಹುಷಾರು. ಏನು ಅಡುಗೆ ಮಾಡ್ಕೋತಿದ್ದೀಯಾ? ನಯನ: ಅನ್ನ ತಿಳಿಸಾರು ಮಾಡೋಣ ಅಂತ ಪ್ಲಾನ್. ಸುಷ್ಮಾ: ಹಾ ಸರಿ, ಎಲ್ಲ ಸಾಮಾನುಗಳು ಸಿಕ್ವಾ? ನಯನ: ಹಾ, ಹುಡುಕ್ತಿದ್ದೆ, ಅಷ್ಟರಲ್ಲಿ ನೀನು ಫೋನ್ ಮಾಡಿದೆ. ಸುಷ್ಮಾ: ಹೌದಾ, ಸರಿ ಕಣೆ, ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ನಯನ ಅಡುಗೆ ಮನೆಗೆ ಬಂದಳು. ಮಧ್ಯಾಹ್ನ 3 ಗಂಟೆ. ನಯನ ಊಟ ಮಾಡಿ ಮನೆಯನ್ನೆಲ್ಲ ಒಂದು ಸುತ್ತು ಹಾಕಲು ರೆಡಿಯಾದಳು. ಹೊರಗೆ ಇನ್ನೂ ಮಳೆ ನಿಂತಿರಲಿಲ್ಲ. ಒಳಗಿನ ಮೆಟ್ಟಿಲು ಹತ್ತಿ ಮೇಲೆ ಬಂದಳು. ಹಳೆ ಕಾಲದ ಫೋಟೋಗಳು, ಮಲೆನಾಡಿನ ಮನೆಯಲ್ಲಿರಬೇಕಾದ ಎಲ್ಲ ವಸ್ತುಗಳಿದ್ದವು. ಅಲ್ಲಿ ದೊಡ್ಡದಾದ ಸುಷ್ಮಳ ಫೋಟೋ ಇತ್ತು. ಅಡಿಕೆ ಮೂಟೆಗಳಿದ್ದವು. ಹೆಂಚಿನ ಮನೆ ಮೇಲಿನ ರೂಮಿನಿಂದ ಹೊರಗೆ ಬಹಳ ಸುಂದರವಾಗಿ ಕಾಣುತ್ತಿತ್ತು. ಅಲ್ಲೇ ರೂಮಿನಲ್ಲಿ ಮಲಗಿ ರೆಸ್ಟ್ ಮಾಡೋಣ ಎಂದು ಮಲಗಿದಳು. ಸಂಜೆ 6 ಗಂಟೆ. ನಯನಾಗಿ ಎಚ್ಚರ ಆಯಿತು. ಹಾಗೆ ಹೊರಗೆ ನೋಡಿದಳು. ಮಳೆ ಬರುವ ಹಾಗಿತ್ತು. ಜೋರು ಗುಡುಗು ಮಿಂಚಿನ ಶಬ್ದ. ನಯನ: ತೂ, ಏನ್ ಮಳೆನಪ್ಪ ಇದು, ಬಂದಾಗಿಂದ ಒಳಗೆ ಇದ್ದೀನಿ, ಈ ಮಳೆಗೆ ಎಲ್ಲೂ ಹೋಗಿಲ್ಲ ಬೈದುಕೊಂಡಳು. ಕೆಳಗಿಳಿದು ಬಂದಳು. ಮನೆಯೆಲ್ಲ ಕತ್ತಲಾಗಿತ್ತು. ಲೈಟ್ ಸ್ವಿಚ್ ಹಾಕಿದಳು. ಆನ್ ಆಗಲಿಲ್ಲ. ಕರೆಂಟ್ ಹೋಗಿರಬೇಕೆಂದು ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿದಳು. ಲಲಲಾಲ ಎಂದು ಯಾರೋ ಹಾಡು ಹೇಳಿದ ದನಿ ನೈನಾಳ ಕಿವಿ ನಿಮಿರಿತು. ಹಾಡು ಬರುತ್ತಲೇ ಇತ್ತು. ದನಿ ಬಂದ ಕಡೆ ಹೆಜ್ಜೆ ಹಾಕಿದಳು. ಕತ್ತಲೆಯಲ್ಲಿ ದಾರಿಯೂ ಕಾಣುತ್ತಿಲ್ಲ. ಕಾಲಿಗೆ ಏನೋ ತಗುಲಿ ಬಿತ್ತು. ಬಿದ್ದ ಶಬ್ದ ಬಂದ ಕೂಡಲೇ ಹಾಡಿನ ಧ್ವನಿ ನಿಂತಿತು. ನಯನ ಹೆಜ್ಜೆ ನಿಲ್ಲಿಸಿದಳು. ಲ್ಯಾಂಡ್ಲೈನ್ ರಿಂಗ್ ಆಯಿತು. ಪಕ್ಕದಲ್ಲೇ ಇದ್ದ ನಯನ ರಿಸೀವ್ ಮಾಡಿದಳು. ನಯನ: ಹಲೋ. ಆ ಕಡೆಯಿಂದ: ಸುಷ್ಮಾ, ನಾನ್ ಕಣೆ, ಬಿಂದು. ಅಲ್ಲಿ ಎಂತ, ನಿಮ್ಮ ಮನೆಯಲ್ಲಿ ಡಿಶ್ ಬರ್ತಾ ಉಂಟಾ? ನಯನ: ನಾನು ಸುಷ್ಮಾ ಫ್ರೆಂಡ್ ನಯನ ಅಂತ. ಸುಷ್ಮಾ ಊರಲ್ಲಿಲ್ಲ. ಡಿಶ್ ಬರಕ್ಕೆ ಇಲ್ಲಿ ಕರೆಂಟ್ ಇಲ್ಲ. ಬಿಂದು: ಅಯ್ಯೋ ಹೌದಾ, ಅಂದಾಗೆ ನಮ್ಮ ಮನೆಯಲ್ಲಿ ಇದೆಯಲ್ಲ. ಎಂತ, ಸಿಂಗಲ್ ಫ್ಯೂಸ್ ಆಗಿದೆಯಾ ನೋಡಿ ಮಾರೇ. ನಯನ: ಹಾ ಸರಿ ಎಂದು ಕಾಲ್ ಕಟ್ ಮಾಡಿದಳು. ಮತ್ತದೇ ಧ್ವನಿ ಕೇಳಲು ಶುರುವಾಯಿತು. ನಯನಾಳಿಗೀಗ ಭಯವಾಗಲು ಶುರುವಾಯಿತು. ಆ ಧ್ವನಿಯನ್ನು ಕೇಳುತ್ತಾ ಹೆಜ್ಜೆ ಹಾಕಿದಳು. ಆ ಧ್ವನಿ ಬಹಳ ಇಂಪಾಗಿತ್ತು. ಒಂದು ಹೆಣ್ಣಿನ ಧ್ವನಿ. ಬಚ್ಚಲು ಮನೆಯ ಬಳಿ ಬಂದಳು. ಆ ಹಾಡಿನ ಧ್ವನಿಯ ಜೊತೆಗೆ ನೀರು ಬೀಳುವ ಶಬ್ದ. ಹಾಡು ಹೇಳಿಕೊಂಡು ಸ್ನಾನ ಮಾಡುತ್ತಿದ್ದ ಹಾಗೆ ಅನ್ನಿಸಿತು. ನಯನ ಭಯದಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತಾ ಬಚ್ಚಲ ಬಳಿ ಬಂದಳು. ನಯನ: ಯಾರದು? ಧ್ವನಿಯಲ್ಲಿ ನಡುಕ ಇತ್ತು. ಒಳಗಿನಿಂದ ಬರುತ್ತಿದ್ದ ಶಬ್ದ ನಿಂತಿತ್ತು. ನಯನ ಬಚ್ಚಲು ಬಾಗಿಲು ತೆಗೆದಳು. ಒಳಗೆ ಯಾರೂ ಇಲ್ಲ. ಆದರೆ ಹಂಡೆಯ ಮುಚ್ಚಳ ತೆಗೆದಿತ್ತು. ಚೆಂಡು ಕೆಳಗೆ ಬಿದ್ದಿತ್ತು. ನಯನಾಳ ಎದೆಬಡಿತ ಜಾಸ್ತಿಯಾಗಿತ್ತು. ಯಾರೋ ಓಡಿ ಹೋದ ಗೆಜ್ಜೆ ಶಬ್ದ. ನಯನ ಹೆದರಿ ದಡಕ್ಕನೆ ತಿರುಗಿ ನೋಡಿದಳು. ಯಾರೂ ಇಲ್ಲ. ಕತ್ತಲೆ ಬೇರೆ, ಏನೂ ಕಾಣುತ್ತಿಲ್ಲ. ಯಾರೋ ಬಾಗಿಲು ತಟ್ಟಿದ ಶಬ್ದ. ನಯನ ಭಯದಲ್ಲಿ ಕಾಲೆಡುವಿದಳು. ಬಾಗಿಲು ತಟ್ಟುತ್ತಲೇ ಇದ್ದರು. ಮಳೆಯ ರಭಸಕ್ಕೆ ಹೆಂಚಿನ ಶಬ್ದ ಕೂಡ ಜಾಸ್ತಿ ಆಗಿತ್ತು. ಇದ್ದಕ್ಕಿದ್ದಂತೆ ಕರೆಂಟ್ ಬಂತು. ನಯನಳಿಗೆ ಜೀವವೇ ಬಂದ ಹಾಗಾಯಿತು. ಬಾಗಿಲ ಬಳಿ ಬಂದಳು. ಒಳಗಿನಿಂದಲೇ: ಯಾರು? ಹೊರಗಿಂದ ಯಾರೂ ಉತ್ತರಿಸಲಿಲ್ಲ. ನಯನ ಕಿಟಕಿಯಿಂದ ನೋಡಿದಳು. ಶಂಕರ ನಿಂತಿದ್ದ. ನಯನ ಧೈರ್ಯದಿಂದ ಬಾಗಿಲು ತೆಗೆದಳು. ನಯನ: ಏನ್ ಬಂದಿದ್ದು? ಶಂಕರ: ಅಮ್ಮ, ಸುಷ್ಮಮ್ಮ ಫೋನ್ ಮಾಡಿದ್ರು. ಮನೆಯಲ್ಲಿ ನೀವು ಒಬ್ಬರೇ ಇರ್ತಾರೆ, ಹೋಗಿ ಅವರ ಜೊತೆ ರಾತ್ರಿ ಇದ್ದು ಬಾ ಅಂತ ಹೇಳಿದ್ರು. ನಯನ: ಪರವಾಗಿಲ್ಲ, ನಾನೊಬ್ಬಳೇ ಇರ್ತೀನಿ. ಶಂಕರ: ಎಂತಕ್ಕಮ್ಮ, ಈ ಚಳಿಯಲ್ಲಿ ಇಷ್ಟು ಬೆವುತ್ತಿದ್ದೀರಾ? ನಯನ: ಅದು ಸೆಕೆ. ಶಂಕರ: ಎಂತ, ಈ ಮಳೆಯಲ್ಲಿ ಶೆಕೆಯಾ? ಎಂತಾರೂ ಆಯ್ತಾ? ನಯನ: ಇಲ್ಲ, ಏನೂ ಆಗಿಲ್ಲ, ನೀವು ಹೋಗಿ, ನಾನಿರ್ತೀನಿ ಭಯದಲ್ಲಿ ಹೇಳಿದಳು. ಶಂಕರ: ಹೆದರಬೇಡಿ ಅಮ್ಮ, ನಾ ಎಂತ ಮಾಡೋದಿಲ್ಲ. ನಾ ಇಲ್ಲೇ ಚಾವಡಿಯಲ್ಲಿ ಮಲಗ್ತೇನೆ, ನೀವು ಕೋಣೆಯಲ್ಲಿ ಮಲಗಿ, ಸುಷ್ಮಮ್ಮ ಹೇಳಿದ್ದಾರೆ. ನಯನ: ನಾ ಅವಳಿಗೆ ಫೋನ್ ಮಾಡ್ತೀನಿ, ನೀವು ಹೋಗಿ, ಪರವಾಗಿಲ್ಲ. ಶಂಕರ: ಇಲ್ಲಮ್ಮ, ನೀವು ಅವರಿಗೆ ನನ್ನ ಎದುರಿಗೆ ಫೋನ್ ಮಾಡಿ ಹೇಳಿ, ಆಮೇಲೆ ನಾನು ಹೋಗ್ತೀನಿ. ನಯನ ಬೈದುಕೊಂಡು ತನ್ನ ಫೋನ್ ತೆಗೆದಳು. ನೆಟ್ವರ್ಕ್ ಇಲ್ಲ. ಶಂಕರ ನಗುತ್ತಾ: ಎಂತ, ನೆಟ್ವರ್ಕ್ ಇಲ್ವಾ? ಇಲ್ಲಿ ಸಿಗೋದಿಲ್ಲ, ಅದರಲ್ಲೂ ಮಳೆ ಉಂಟು, ಸಿಕ್ಕೋದೇ ಇಲ್ಲ. ನಯನ ಸಿಟ್ಟಿನಿಂದ ಲ್ಯಾಂಡ್ಲೈನ್ ಬಳಿ ಬಂದಳು. ಡಯಲ್ ಮಾಡಿದಳು. ಲ್ಯಾಂಡ್ಲೈನ್ ಕೂಡ ಡೆಡ್ ಆಗಿತ್ತು. ಶಂಕರ: ಎಂತ, ಅದು ಬರ್ತಿಲ್ವಾ? ನಯನ: ಇಲ್ಲ. ಶಂಕರ: ಹೋಗ್ಲಿ ಬಿಡಿ, ನಾ ಅಡಿಕೆ ಚೀಲ ಎಣಿಸ್ಕೊಂಡು ಹೊರಡ್ತೇನೆ. ನಯನ: ಹಾ ಸರಿ, ಬೇಗ ಬೇಗ. ಶಂಕರ ಮೇಲೆ ಹೋದ. ನಯನಾಳ ಫೋನ್ ರಿಂಗ್ ಆಯಿತು. ನಯನ ರಿಸೀವ್ ಮಾಡಿದಳು. ಸುಷ್ಮಾ. ನಯನ: ಶಂಕರ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ದ? ನಯನ: ಬೆಳಿಗ್ಗೆ 10 ಆಗಿತ್ತು ಅನ್ಸುತ್ತೆ. ಸುಷ್ಮಾ: ಪಾಪ ಸತ್ತೋದ್ನಂತೆ. ನಯನ ಶಾಕ್ನಲ್ಲಿ: ಏನು ಹೇಳ್ತಾ ಇದ್ದೀಯ ಸುಷ್ಮಾ? ಸುಷ್ಮಾ: ಹೌದು ಕಣೆ, ಅರ್ಧ ಗಂಟೆ ಹಿಂದೆ ಅವನ ಮನೆ ಹತ್ರ ಇರೋ ತೋಟದ ಒಳಗೆ ರಕ್ತ ಕಾರ್ಕೊಂಡು ಸತ್ತು ಹೋಗಿದ್ದಾನಂತೆ. ನಯನ ಫೋನ್ ಕೈಬಿಟ್ಟಳು. ಭಯದಿಂದ ಮೇಲಿನ ರೂಮ್ ಕಡೆ ನೋಡಿದಳು. ನಯನ ಪೂರ್ತಿ ಹೆದರಿ ಹೋಗಿದ್ದಳು. ಶಂಕರ ಸತ್ತಿದ್ದರೆ ಹೇಗೆ ಮನೆಗೆ ಬಂದು ನನ್ನನ್ನು ಮಾತನಾಡಿಸುತ್ತಾನೆ?
ಶಂಕರ ದೆವ್ವನ? ಏನೇನೋ ಯೋಚನೆಗಳು. ಗಂಟಲು ಒಣಗಿದಂತಾಗುತ್ತದೆ. ಮೆಟ್ಟಿಲು ಹತ್ತಿ ಹೋಗಿ ನೋಡೋಣ ಎಂದುಕೊಂಡಳು. ಆದರೆ ಭಯ. ಧೈರ್ಯ ಮಾಡಿ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಹೋದಳು. ಮನೆಯಲ್ಲಿ ನಿಶ್ಶಬ್ದ. ಅವಳು ಮೆಟ್ಟಿಲು ಹತ್ತುತ್ತಿರುವಾಗ ಶಬ್ದ ಮಾತ್ರ ಕೇಳುತ್ತಿತ್ತು. ನಯನ, ಶಂಕರ ಎಂದು ಕರೆದಳು. ಯಾವುದೇ ಉತ್ತರವಿಲ್ಲ. ಮೇಲೆ ಬಂದಳು. ಲೈಟ್ಸ್ ಆಫ್ ಆಯಿತು. ಮೆಟ್ಟಿಲು ಇಳಿದು ಯಾರೋ ಓಡಿ ಹೋದ ಶಬ್ದವಾಯಿತು. ತಿರುಗಿ ನೋಡಿದಳು. ಯಾರೂ ಇಲ್ಲ. ನಯನಾಳಿಗೆ ಭಯವಾಯಿತು. ಮತ್ತೆ ಲೈಟ್ ಆನ್ ಆಯಿತು. ನಯನ ಭಯದಲ್ಲಿ ಕಿರುಚಿಕೊಂಡಳು. ಲಾ 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 ಎಂದು ಹಾಡುತ್ತಿರುವ ಧ್ವನಿ ರೂಮಿನಿಂದ ಬರುತ್ತಿತ್ತು. ನಯನ ರೂಮಿನತ್ತ ಸಾಗಿದಳು. ಅವಳ ಹೆಜ್ಜೆ ಶಬ್ದ ಕೇಳಿ ಆ ಹಾಡು ನಿಂತಿತು. ಆದರೂ ಅವಳು ಆ ರೂಮಿನ ಬಳಿ ಬಂದಳು. ರೂಮಿನ ಲೈಟ್ ಆನ್ ಇತ್ತು. ಬಾಗಿಲನ್ನು ನಿಧಾನವಾಗಿ ತಳ್ಳಿದಳು. ಮುಖ ಬೆವರುತ್ತಿತ್ತು. ಒಳಗೆ ಹುಡುಗಿಯೊಬ್ಬಳು ಕೂದಲು ಬಾಚಿಕೊಳ್ಳುತ್ತಾ ಇದ್ದಾಳೆ. ಕೈತುಂಬ ಬಳೆ. ಕೇಸರಿ ಹಳದಿ ಮಿಶ್ರಿತ ಸೀರೆ ಉಟ್ಟಿದ್ದಾಳೆ. ಕನ್ನಡಿಯ ಮುಂದೆ ಕೂತಿದ್ದಾಳೆ. ನಯನಾಳಿಗೆ ಅವಳ ಮುಖ ಸರಿಯಾಗಿ ಕಾಣುತ್ತಿಲ್ಲ. ನಯನ ಹೆದರಿಕೆಯಲ್ಲೇ ಯಾರದು? ತಕ್ಷಣ ಎಲ್ಲ ಲೈಟ್ಗಳು ಆಫ್ ಆದವು. ಅವಳ ಮುಂದೆಯೇ ಯಾರೋ ಓಡಿ ಹೋದ ಹಾಗಾಯಿತು. ಅವಳ ಕಣ್ಣಿಗೆ ಕೂದಲ ಸ್ಪರ್ಶವಾದ ಹಾಗಾಯಿತು. ಆ ಸ್ಪರ್ಶ ಹೊಡೆತ ಬಿದ್ದ ರೀತಿಯಲ್ಲಿ ಇತ್ತು. ಅಮ್ಮ ಎಂದು ಕಿರುಚಿಕೊಂಡಳು. ಎಲ್ಲ ಲೈಟ್ಗಳು ಆನ್ ಆದವು. ರೂಮಿನ ಒಳಗೆ ಯಾರೂ ಇಲ್ಲ. ಕನ್ನಡಿಯ ಮುಂದೆ ಬಾಚಣಿಗೆ ಬಿದ್ದಿದೆ. ಅದನ್ನು ನೋಡಿದಳು. ಅದರಲ್ಲಿ 4-5 ಕೂದಲು ಸಿಕ್ಕಿಕೊಂಡಿದ್ದವು. ಬಾಗಿಲ ಬಳಿ ಒಂದು ಗೆಜ್ಜೆ ಬಿದ್ದಿತ್ತು. ನಯನ ಅದನ್ನು ಎತ್ತಿಕೊಂಡಳು. ಅದೊಂದು ಹಳೆ ಗೆಜ್ಜೆ, ಬೆಳ್ಳಿ ಗೆಜ್ಜೆ. ಕೆಳಗಿಳಿದು ಬಂದು ಸುಷ್ಮಳಿಗೆ ಫೋನ್ ಮಾಡೋಣ ಎಂದು ತನ್ನ ಮೊಬೈಲ್ ತೆಗೆದಳು. ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆನ್ ಮಾಡಲು ಪ್ರಯತ್ನಪಟ್ಟರೂ ಆಗುತ್ತಿಲ್ಲ. ಕೊನೆಗೆ ಲ್ಯಾಂಡ್ಲೈನ್ನಿಂದ ಮಾಡಲು ತೆಗೆದಳು. ಅದು ಡೆಡ್ ಆಗಿದೆ. ಅವಳ ತಲೆ ಚಿಟ್ಟು ಹಿಡಿಯಿತು. ಮೊಬೈಲ್ ಚಾರ್ಜ್ಗೆ ಹಾಕಿದಳು. ರಾತ್ರಿ 9 ಆಗಿತ್ತು. ಸುಮಾರು 2 ಗಂಟೆಗಳ ಕಾಲದಿಂದ ಅವಳಿಗೆ ಏನೂ ಆಗಿರಲಿಲ್ಲ. ಊಟ ಮಾಡೋಣ ಎಂದು ಅಡುಗೆ ಮನೆಗೆ ಬಂದಳು. ಅಲ್ಲಿ ನೋಡಿದರೆ ಪಾತ್ರೆಯೆಲ್ಲ ಖಾಲಿಯಾಗಿತ್ತು. ಮಧ್ಯಾಹ್ನ ಮಾಡಿದ ಅಡುಗೆ ಎಲ್ಲ ಖಾಲಿಯಾಗಿದೆ. ಅವಳಿಗೆ ಆಶ್ಚರ್ಯ. ಅವಳ ಜೊತೆ ಇನ್ಯಾರೋ ಈ ಮನೆಯಲ್ಲಿದ್ದಾರೆಂದು ಅವಳಿಗೆ ಅನ್ನಿಸತೊಡಗಿತು. ಮತ್ತೆ ಏನೋ ಮಾಡಿಕೊಂಡು ಊಟ ಮಾಡಿದಳು. ಮಳೆಯ ರಭಸ ಕಮ್ಮಿಯಾಗಿತ್ತು. ಮೊಬೈಲ್ ರಿಂಗ್ ಆಯಿತು. ನಯನ ರಿಂಗ್ ಶಬ್ದಕ್ಕೆ ಹೆದರಿದಳು. ನೋಡಿದರೆ ಸುಷ್ಮಾ. ನಯನ, ಹಲೋ ಸುಷ್ಮಾ. ಸುಷ್ಮಾ ಹೆದರಿದ್ದ ಧ್ವನಿ. ಸುಷ್ಮಾ, ಹೇ ನಯನ, ಏನಾಯ್ತು? ಯಾಕಿಷ್ಟು ಹೆದರ್ಕೊಂಡಿದ್ದೀಯಾ? ನಯನ, ಸುಷ್ಮಾ, ಇಲ್ಲಿ ಎಲ್ಲ ತುಂಬ ಭಯಾನಕವಾಗಿದೆ. ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸುಷ್ಮಾ, ಏನು ಹೇಳ್ತಾ ಇದೀಯಾ ನಯನ? ಅಂಥದ್ದು ಏನಾಯಿತು? ನಯನ ಎಲ್ಲ ವಿಷಯ ಹೇಳಿದಳು. ಸುಷ್ಮಾ, ಹಾಗೆಲ್ಲ ಏನಿಲ್ಲ ನಯನ. ನೀನು ಒಬ್ಳೇ ಇದೆಯಲ್ಲ, ಹಾಗೆ ಅನ್ನಿಸ್ತಿದೆ ಅಷ್ಟೇ. ನಿಂಗೆ ಒಬ್ಳಿಗೆ ಇರಕ್ಕೆ ಭಯ ಆದರೆ ಆ ಬಿಂದು ಮನೆಗೆ ಹೋಗಬೇಕಾದ್ರೆ ನಾ ಅವಳಿಗೆ ಹೇಳ್ತೀನಿ. ನಯನ, ಇಲ್ಲ ಸುಷ್ಮಾ, ಇದು ಭ್ರಮೆಯಲ್ಲ, ನಿಜವಾಗ್ಲೂ ಆಗ್ತಿರೋದು. ಲ್ಯಾಂಡ್ಲೈನ್ ರಿಂಗ್ ಆಯಿತು. ನಯನ, ಸುಷ್ಮಾ ಲೈನ್ನಲ್ಲಿರು ಎಂದು ಹೇಳಿ ಲ್ಯಾಂಡ್ಲೈನ್ ರಿಸೀವ್ ಮಾಡಿದಳು. ಹಲೋ. ಆ ಕಡೆಯಿಂದ, ಏ ನಯನ, ನಾನು ಕಣೆ ಸುಷ್ಮಾ. ಅವಾಗಿಂದ ನಿನಗೆ ಫೋನ್ ಟ್ರೈ ಮಾಡ್ತಿದ್ದೀನಿ. ಸ್ವಿಚ್ ಆಫ್ ಬರ್ತಿದೆ. ನಯನ ಶಾಕ್ ಆಗಿದ್ದಳು. ತನ್ನ ಮೊಬೈಲ್ ನೋಡಿದಳು. ಅದನ್ನು ಕಿವಿಗೆ ಹಿಡಿದಳು. ಮೊಬೈಲ್ನಲ್ಲೂ ಸುಷ್ಮಳ ಧ್ವನಿ ಕೇಳುತ್ತಿತ್ತು. ಲ್ಯಾಂಡ್ಲೈನ್ನಲ್ಲೂ ಸುಷ್ಮಳ ಧ್ವನಿ ಕೇಳುತ್ತಿತ್ತು. ಎರಡೂ ಕಡೆಯಿಂದ ನಯನ, ಏನಾಯಿತು? ಹಲೋ ಎಂಬ ಧ್ವನಿ. ನಯನ ಭಯದಲ್ಲಿ ಎರಡನ್ನೂ ಕೈಯಿಂದ ಬಿಟ್ಟಳು. ಮೇಲಿನ ರೂಮಿನಿಂದ ಹೆಣ್ಣಿನ ಧ್ವನಿಯೆಂದು ಕೇಳಿತು. ಬನ್ನಿ ಗೌಡ್ರೆ, ಬನ್ನಿ. ಬಹಳ ದಿನ ಆಯಿತು ಈ ಕಡೆ ಬಂದು ಎಂಬ ಮಾತು ಕೇಳುತ್ತಿತ್ತು. ನಯನ ಅಲ್ಲೇ ಕುಸಿದಳು. ಧೈರ್ಯ ಮಾಡಿ ಮೇಲೆ ಬಂದಳು. ರೂಮಿನ ಬಾಗಿಲು ಹಾಕಿತ್ತು. ಒಳಗಿಂದ ಗಂಡಿನ ಧ್ವನಿ. ಕುಮುದ, ತುಂಬ ಚೆನ್ನಾಗಿ ಕಾಣ್ತಾ ಇದೀಯಾ ಈ ಸೀರೆಯಲ್ಲಿ. ಹೆಣ್ಣಿನ ಧ್ವನಿ. ಸುಮ್ನಿರಿ ಗೌಡ್ರೆ, ನನ್ನ ಸುಮ್ಮನೆ ಹೊಗಳುತ್ತಾನೆ ಇರ್ತೀರಾ? ಬೇಗ ಬೇಗ ಶುರು ಮಾಡಿ, ಯಾರಾದರೂ ನೋಡಿದ್ರೆ ಕಷ್ಟ. ಗಂಡಿನ ಧ್ವನಿ. ಆಹಾ, ಆತರ ಇವಳಿಗೆ. ಸರಿ, ಶುರು ಮಾಡೋಣ. ರೂಮಿನಲ್ಲಿದ್ದ ಲೈಟ್ ಆಫ್ ಆಯಿತು. ಅಲ್ಲೇನೋ ಕಾಮದ ಆಟದ ಶಬ್ದ. ನಯನಳಿಗೆ ಭಯ ಹೆಚ್ಚಾಗಿ ಬೆವರಿದ ಮೈ. ಅದೇನು ನೋಡಲೇಬೇಕೆಂದು ದಡಾರನೆ ರೂಮಿನ ಬಾಗಿಲು ತೆಗೆದಳು. ಲೈಟ್ ಆನ್ ಮಾಡಿದಳು. ಯಾರೂ ಇಲ್ಲ. ಆದರೆ ಮಂಚದ ಮೇಲೆ ಹಳದಿ ಕೇಸರಿ ಮಿಶ್ರಿತ ಸೀರೆ ಹರಡಿತ್ತು. ಅದು ಆವಾಗಲೇ ಕನ್ನಡಿ ಮುಂದೆ ನೋಡಿದ ಹೆಣ್ಣಿನ ಸೀರೆಯೇ ಇದು. ಎದೆಬಡಿತ ಜೋರಾಗಿತ್ತು. ರೂಮಿನಿಂದ ಹೊರಹೋಗಲು ಬಂದು ಲೈಟ್ ಆಫ್ ಮಾಡಿದಳು. ಮತ್ತೇಕೋ ಲೈಟ್ ಆನ್ ಮಾಡಿದಳು. ಅವಳ ಎದುರಿಗೆ ಒಂದು ವಿಕಾರವಾದ ಹೆಣ್ಣು ನಿಂತಿದ್ದಳು. ನಯನ ಕಿಟಾರನೆ ಕಿರುಚಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದಳು. ಬೆಳಿಗ್ಗೆ 8 ಗಂಟೆಯಾಗಿತ್ತು. ನಯನಾಳಿಗೆ ಎಚ್ಚರವಾಯಿತು. ನೋಡಿದಳು, ಮೇಲಿನ ರೂಮಿನ ಬಾಗಿಲ ಬಳಿ ಮಲಗಿದ್ದಳು. ನಿನ್ನೆ ನಡೆದ ಘಟನೆಗಳು ನೆನಪಾದವು. ಈ ಮನೆಯಿಂದ ಹೋಗಿಬಿಡೋಣ ಎಂದು ಕೆಳಗಿಳಿದು ಬಂದು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು. ಮನೆಯ ಬಾಗಿಲು ತಟ್ಟಿದ ಹಾಗಾಯಿತು. ನಯನಾಳಿಗೆ ಮತ್ತೆ ಭಯ. ಆದರೂ ಹೋಗಿ ಬಾಗಿಲು ತೆಗೆದಳು. ಎದುರಲ್ಲಿ ಒಬ್ಬಳು ಹುಡುಗಿ. ನಯನ, ಯಾರು ನೀವು? ಬಿಂದು. ನಾನು ಬಿಂದು. ರಾತ್ರಿ ಫೋನ್ ಮಾಡಿದ್ನಲ್ಲ ಡಿಶ್ ವಿಷಯಕ್ಕೆ, ನಾನೇ. ನಯನ, ಹೋ ನೀವಾ? ಏನು ವಿಷಯ ಬಂದಿದ್ದು? ಬಿಂದು, ರಾತ್ರಿ ಸುಷ್ಮಾ ಫೋನ್ ಮಾಡಿದ್ಲು. ನಿಮಗೆ ಫೋನ್ ಹೋಗ್ತಿಲ್ಲ, ಹೋಗಿ ನೋಡಿ ಅಂತ. ನೆನ್ನೆ ಮಳೆ ಇತ್ತಲ್ಲ, ಬರ್ಲಿಕ್ಕಾಗಲಿಲ್ಲ. ಅದಕ್ಕೆ ಈಗ ಬಂದೆ. ಎಂತ, ನೆನ್ನೆ ನಿದ್ದೆ ಬಂತ ಚೆನ್ನಾಗಿ?
ನಯನ ಹಾ ಬಂತು. ನಾನೀಗ ಊರಿಗೆ ಹೊರಟಿದ್ದೀನಿ. ಬಿಂದು ಊರಿಗ? ಮತ್ತೆ ಸುಷ್ಮಾ 1 ತಿಂಗಳು ಇರ್ತಾಳೆ. ನಾ ಬರುವವರೆಗೂ ಹೋಗಿ ನೋಡ್ತೀರಿ ಅಂದ್ಲು. ನಯನ ಇಲ್ಲ, ಸ್ವಲ್ಪ ಕೆಲಸ ಇದೆ, ಹೋಗಬೇಕು. ಅಷ್ಟೊತ್ತಿಗೆ ಅಲ್ಲೊಬ್ಬ ಬರುತ್ತಿದ್ದವ. ಹೋಯ್ ಬಿಂದು ಅಮ್ಮ. ಬಿಂದು ಏನು ಸೋಮಣ್ಣ, ಆಗೊಂಬೆಗೆ ಹೋಗಿಲ್ವಾ? ಸೋಮು ಇಲ್ಲ ಅಮ್ಮ, ಅಲ್ಲಿ ದಾರಿಯಲ್ಲಿ ಮಳೆಗೆ ಕುಸಿದು ಗುಡ್ಡ ಬಿದ್ದಿದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಂದು ಹೇಳಿ ಹೋದ. ಬಿಂದು ಹೋ, ನೀವು ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ರಸ್ತೆ ಬಿದ್ದಿದೆ. ನಯನ ಛೇ, ಬೇರೆ ದಾರಿ ಇಲ್ವಾ ಹೋಗೋಕ್ಕೆ? ಬಿಂದು ಇದೆ, ಆದರೆ ಅದು ಕಾಡಿನ ದಾರಿ, ಅಲ್ಲಿ ಜನ ಓಡಾಡುವುದಿಲ್ಲ, ಪ್ರಾಣಿಗಳು ತುಂಬ ಇದೆ. ನಯನ ನಾನು ಹೋಗಲೇಬೇಕು, ದಯವಿಟ್ಟು ಏನಾರ ವ್ಯವಸ್ಥೆ ಮಾಡಿ. ಬಿಂದು ಹಾಗೆ ವ್ಯವಸ್ಥೆ ಮಾಡಲಿಕ್ಕೆ ಯಾವ ದಾರಿಯೂ ಇಲ್ಲ, ನಾಳೆ ರಸ್ತೆ ಸರಿ ಮಾಡ್ಬೋದು, ಆವಾಗ ಹೋಗುವಿರಂತೆ. ನಯನ ವಿಧಿ ಇಲ್ಲದೆ ಸರಿ ಬನ್ನಿ ಕಾಫಿ ಕುಡಿಯುರಂತೆ. ಬಿಂದು ಪರವಾಗಿಲ್ಲ, ತೋಟಕ್ಕೆ ಕೆಲ್ಸಕ್ಕೆ ಬರ್ತಾರೆ, ನಾ ಹೋಗಬೇಕು. ಏನಾದರೂ ಬೇಕಾರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಆಯ್ತಾ? ನಯನ ಸರಿ. ಆಮೇಲೆ ಇವರ ಮನೆ ತೋಟಕ್ಕೆ ಶಂಕರ ಅಂತ ಬರ್ತಾನಲ್ಲ, ಅವನು ಸತ್ತೋದ್ನಾ? ಬಿಂದು ಹಾ, ಅವನು ಸತ್ತು 2 ತಿಂಗಳಾಯ್ತಲ್ಲ. ಎಂತಕ್ಕೆ? ನಯನ ಶಾಕ್ ಆದಳು. ಮತ್ತೆ ನೆನ್ನೆ ಸುಷ್ಮಾ ಫೋನ್ ಮಾಡಿ ಅರ್ಧ ಗಂಟೆ ಮುಂಚೆ ಸತ್ತ ಅಂದ್ಲಲ್ಲ ಎಂದು ಯೋಚಿಸಿದಳು. ಬಿಂದು ನಾನಿನ್ನು ಹೊರಡ್ತೀನಿ, ಬಾಯ್ ಎಂದು ಹೇಳಿ ಹೊರಟಳು. ನಯನ ಇನ್ನೂ 1 ದಿನ ಈ ಮನೆಯಲ್ಲಿರಬೇಕಲ್ಲ ಎಂದು ಭಯಪಟ್ಟುಕೊಂಡಳು. ಕುಮುದ ನೈನಾಳನ್ನು ಸಾಯಿಸಿದಳೆ. ನೈನಾಳನ್ನು ಕಾಪಾಡಿದ್ಯಾರು? ನೈನಾಳ ಮುಂದಿನ ಕತೆ ಏನಾಯಿತು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.